ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಮಹತ್ವ, ವೈಜ್ಞಾನಿಕ ಅಂಶಗಳು ಮತ್ತು ನಾವು ಈ ಹಬ್ಬವನ್ನು ಆಚರಿಸೋದು ಯಾಕೆ ಎಂಬುದನ್ನು ಸುಂದರವಾಗಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದು ಮರೆಯಬೇಡಿ. ಮಹಾಶಿವರಾತ್ರಿ ಹಬ್ಬಕ್ಕೆ ಅನೇಕ ಪೌರಾಣಿಕ ಕಥೆಗಳಿವೆ. ಪ್ರಧಾನವಾದ 3 ಕಥೆಗಳನ್ನು ನೋಡೋಣ. ಮೊದಲನೇದಾಗಿ ಶಿವಪಾರ್ವತಿ ವಿವಾಹ ದಿನ. ಇಂದು ಪರಮಶಿವನು ಪಾರ್ವತಿಯನ್ನು ವರಿಸಿದ ಪವಿತ್ರ ದಿನ. ಶಿವನು ತಪಸ್ಸಿನಲ್ಲಿ ಲೀನವಾಗಿದ್ದಾಗ ಪಾರ್ವತಿ ತಪೋಬಲದಿಂದ ಶಿವನನ್ನು ಪ್ರೀತಿಗೆ ಒಲಿಸಿದಳು. ಮಹಾಶಿವರಾತ್ರಿಯ ದಿನ ದೇವತೆಗಳ ಸಮ್ಮುಖದಲ್ಲಿ ಇವರ ವಿವಾಹ ನಡೆಯಿತು. ಹೀಗಾಗಿ ಈ ದಿನ ಶಿವ ಮತ್ತು ಪಾರ್ವತಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎನ್ನಲಾಗುತ್ತದೆ. ಎರಡನೆಯದಾಗಿ ಸಮುದ್ರ ಮಂಥನ, ನೀಲಕಂಠ ಶಿವನ ಜನ್ಮ. ದೇವತೆಗಳು ಮತ್ತು ಅಸುರರು ಸಮುದ್ರವನ್ನು ಮಥಿಸುತ್ತಿದ್ದಾಗ ಪ್ರಪಂಚವನ್ನು ನಾಶ ಮಾಡಬಲ್ಲ ಹಲಾಹಲ ಎಂಬ ಭಯಂಕರ ವಿಷ ಹೊರಬಂದಿತು. ಎಲ್ಲರೂ ಭಯದಿಂದ ಓಡಿದರೆ, ಆದರೆ ನಮ್ಮ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ಉಳಿಸಿದನು. ಪಾರ್ವತಿ ದೇವಿ ಶಿವನ ಗಂಟಲಿನಲ್ಲಿ ಇದ್ದ ವಿಷವನ್ನು ತಲೆಕೆಳಗೆ ಇಳಿಯದಂತೆ ತಡೆದಳು. ಹೀಗಾಗಿ ಶಿವನ ಗಂಟಲು ನೀಲಿಯಾಗಿದ್ದು ನೀಲಕಂಠ ಎಂಬ ಹೆಸರು ಬಂದಿತು. ಕೊನೆಯದಾಗಿ ಬ್ರಹ್ಮ ವಿಷ್ಣು ಶಿವಲಿಂಗದ ಪ್ರತ್ಯಕ್ಷತೆ. ಬ್ರಹ್ಮ ಹಾಗೂ ವಿಷ್ಣು ಯಾರು ಶ್ರೇಷ್ಠ ಎಂಬುದರ ಬಗ್ಗೆ ವಾದಿಸುತ್ತಿದ್ದರು. ಆಗ ಪರಮಶಿವನು ಅನಂತ ಆಕಾಶವತ್ತಾದ ಜ್ಯೋತಿರ್ಲಿಂಗ ರೂಪದಲ್ಲಿ ತಾನೇ ಪರಬ್ರಹ್ಮನಾಗಿದ್ದೇನೆ ಎಂದು ತೋರಿಸಿದನು. ಬ್ರಹ್ಮನಿಗೆ ಕೊನೆ ಕಾಣಿಸಲಿಲ್ಲ, ವಿಷ್ಣುವಿಗೂ ಮೂಲ ಕಾಣಿಸಲಿಲ್ಲ. ಇದರಿಂದ ಇಬ್ಬರು ಸ್ವೀಕರಿಸಿದರು ಶಿವನೇ ಪರಮೇಶ್ವರನೆಂದು. ಶಿವನ ಪೂಜೆ ಏಕೆ ವಿಶೇಷ? ಶಿವನು ಸ್ವತಃ ಪಾರ್ವತಿಗೆ ಹೇಳಿದಂತೆ, ಈ ದಿನ ನಾನು ಭಕ್ತರಿಗೆ ಅನುಗ್ರಹ ನೀಡುತ್ತೇನೆ. ಶಿವನಿಗೆ ಬಿಲ್ವಪತ್ರೆ, ಗಂಗಾಜಲ, ಪಂಚಾಮೃತ ಅಭಿಷೇಕ ಇವೆಲ್ಲ ತುಂಬ ಪ್ರಿಯ. ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸಿದರೆ ದೊಡ್ಡ ಯಾಗ ಮಾಡಿದ ಫಲ ದೊರೆಯುತ್ತದೆ. ಈ ದಿನ ರಾತ್ರಿ ಇಡೀ ಜಾಗರಣೆ ಮಾಡುವುದು ಶ್ರೇಷ್ಠ ಎಂದು ಹೇಳುತ್ತಾರೆ. ಯಾಕೆ? ದೇವತೆಗಳು ಶಿವಪಾರ್ವತಿ ವಿವಾಹದ ಸಂಭ್ರಮದಲ್ಲಿ ಜಾಗರಣೆ ಮಾಡಿದರು. ಶಿವನು ಮಹಾ ಅನುಗ್ರಹ ನೀಡುವ ದಿನ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಶುಭ ರಾತ್ರಿ. ಮಹಾಶಿವರಾತ್ರಿಯಂದು ಮಾಡುವ ಉಪವಾಸ ಶರೀರಕ್ಕೆ ಬಹಳ ಪ್ರಯೋಜನಕರ. ಯಾಕೆಂದರೆ ಈ ದಿನ ಶಿವನ ಆರಾಧನೆಯಿಂದ ಮನಸ್ಸು ಶಾಂತವಾಗುತ್ತದೆ. ಉಪವಾಸದಿಂದ ಜೀರ್ಣಮಂಡಲ ದೋಷಗಳು ನಿವಾರಣೆಯಾಗುತ್ತವೆ, ದೇಹ ಸ್ವಚ್ಛಗೊಳ್ಳುತ್ತದೆ, ಆತ್ಮಶಕ್ತಿಯೂ ಹೆಚ್ಚುತ್ತದೆ. ಮಹಾಶಿವರಾತ್ರಿಯ ಹಬ್ಬಕ್ಕೂ ವೈಜ್ಞಾನಿಕ ಅರ್ಥವಿದೆ. ಈ ದಿನ ಋತು ಬದಲಾವಣೆಯ ಸಮಯ, ಚಳಿಗಾಲ ಮುಗಿದು ಬೇಸಿಗೆಯ ಪ್ರಾರಂಭ. ಈ ದಿನ ಚಂದ್ರನ ಪ್ರಕಾಶ ಕಡಿಮೆಯಾಗಿ ಶರೀರದ ಜೀವಶಕ್ತಿಗೆ ಇದರಿಂದ ಲಾಭವಾಗುತ್ತದೆ. ಶಿವಲಿಂಗವು ಆವರಣ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿಯನ್ನಿಟ್ಟುಕೊಂಡಿರುತ್ತದೆ. ಇದನ್ನು ವಾಸ್ತುಶಾಸ್ತ್ರ ಪ್ರಕಾರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುತ್ತದೆ. ಈ ಲಿಂಗಕ್ಕೆ ಪಂಚಾಮೃತ, ಗಂಗಾಜಲ, ಬಿಲ್ವಪತ್ರ ಅಭಿಷೇಕ ಮಾಡಿದಾಗ ಮಾನಸಿಕ ಶಾಂತಿ ಲಭಿಸುತ್ತದೆ. ಶಿವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು? ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಬಿಳಿ ವಸ್ತ್ರ ಧರಿಸಿ ದೇವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಬಿಲ್ವಪತ್ರ, ಗಂಗಾಜಲ, ಪಂಚಾಮೃತ ಅಭಿಷೇಕ ಮಾಡಬೇಕು. ಓಂ ನಮಃ ಶಿವಾಯ ಜಪ ಮಾಡಬೇಕು. ಅಂದಿನ ರಾತ್ರಿ ಜಾಗರಣೆ ಮಾಡುವುದು ಶ್ರೇಷ್ಠ. ಉಪವಾಸ ಮಾಡಿ ಫಲ, ಹಾಲು, ನೀರು ಸೇವಿಸಿ ಶಿವನ ಕಥೆ ಕೇಳುವುದು, ಭಜನೆ ಮಾಡುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ಶಿವನ ಅನುಗ್ರಹ ಪಡೆಯುವ ಪವಿತ್ರ ದಿನ, ಭಗವಂತನ ಶಕ್ತಿಯನ್ನು ಅನುಭವಿಸುವ ಶ್ರೇಷ್ಠ ಸಮಯ. ಮನಸ್ಸಿನ ಶಾಂತಿ, ದೇಹದ ಆರೋಗ್ಯ, ಆತ್ಮಶುದ್ಧಿ ಈ ಹಬ್ಬದ ಕೊಡುಗೆಗಳು. ನೀವು ಈ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತು ಈ ಮಹಾದಿನದ ಮಹತ್ವವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಓಂ ನಮಃ ಶಿವಾಯ.